ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ನಾವು ಆ್ಯಂಟಿಕ್ ಕಾರ್ ಕಲೆಕ್ಷನ್ ಮ್ಯೂಸಿಯಮ್ಗೆ ಹೋಗಿದ್ವಿ. ಸೊ ಇಲ್ಲಿ ನಮಗೆ ಆ್ಯಂಟಿಕ್ ಕಾರ್ ಕಲೆಕ್ಷನ್ ಸಿಗುತ್ತೆ, ಆಮೇಲೆ ನೆಕ್ಸ್ಟು ಆ್ಯಂಟಿಕ್ ಬೈಕ್ ಕಲೆಕ್ಷನ್ ಸಿಗುತ್ತೆ, ಆಮೇಲೆ ಆ್ಯಂಟಿಕ್ ವಸ್ತುಗಳ ಕಲೆಕ್ಷನ್ ಸಿಗುತ್ತೆ. ಸೊ ಇವೆಲ್ಲ ಸಿಗುತ್ತೆ. ಸೊ ಒಂದೊಂದಾಗಿ ತೋರಿಸ್ಕೊಂಡ್ಬರ್ತೀನಿ. ಸೊ ಆ ಮ್ಯೂಸಿಯಂ ಹೆಸರು ಏನಪ್ಪ ಅಂತ ಅಂದರೆ ಪಯಣ ಅಂತ. ಸೊ ಒಂದು ಟ್ಯಾಗ್ಲೈನ್ ಇಟ್ಕೊಂಡಿದ್ದಾರೆ. ಆ ಟ್ಯಾಗ್ಲೈನ್ ಏನಪ್ಪ ಅಂತ ಅಂದರೆ ಕಾರ್ಟ್ ಟು ಕಾರ್ ಅಂತ. ಸೊ ಫಸ್ಟು ಎತ್ತಿನ ಗಾಡಿ ಥರ ಇತ್ತು, ಆಮೇಲೆ ಕಾರ್ ಆಯಿತು. ಸೊ ಈ ಥರ ಎವಲ್ಯೂಷನ್ ಹಿಂಗಾಯಿತು ಅಂತ ಅಂದ್ಬಿಟ್ಟು ಈ ಮ್ಯೂಸಿಯಂ ತುಂಬ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಸೊ ಈ ಮ್ಯೂಸಿಯಮು ಎಲ್ಲಿದೆ ಅಂತ ಅಂದ್ಬಿಟ್ಟು ಪ್ರಶ್ನೆ ಬರುತ್ತೆ. ಸೊ ಈ ಮ್ಯೂಸಿಯಂ ಬಂದ್ಬಿಟ್ಟು ಕರೆಕ್ಟಾಗಿ ಮೈಸೂರಿಗೆ 11 ಕಿಲೋಮೀಟರ್ಸ್ ಹತ್ರದಲ್ಲಿದೆ. ಆಮೇಲೆ ಶ್ರೀರಂಗಪಟ್ಟಣಕ್ಕೆ 7.5 ಕಿಲೋಮೀಟ್ರಿಂದ 8.5 ಕಿಲೋಮೀಟ್ರ್ ಹತ್ರದಲ್ಲಿದೆ. ಸೊ ಈಗ ನೀವು ಇಲ್ಲಿ ನೋಡಿಕೊಂಡು ನೀವು ಇಲ್ಲ ಶ್ರೀರಂಗಪಟ್ಟಣಕ್ಕೂ ಹೋಗ್ಬೋದು, ಇಲ್ಲ ಮೈಸೂರು ಕಡೆನೂ ಹೋಗ್ಬೋದು. ಸೊ ಈ ಥರ ಪ್ಲೇಸಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ಈ ವಿಡಿಯೋದಲ್ಲಿ ನೀವು ಮೇನ್ ಹೈಲೈಟ್ಸ್ ಏನಪ್ಪ ನೋಡ್ಬೋದು ಅಂದರೆ, ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಕಾರ್ ನೋಡ್ಬೋದು. ಆಮೇಲೆ ನೆಕ್ಸ್ಟು ಜಯಚಾಮರಾಜ ಒಡೆಯರ್ ಅವರ ಕಾರ್ ನೋಡ್ಬೋದು. ಆಮೇಲೆ ನೆಕ್ಸ್ಟು ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದ ಕಾರ್ ನೋಡ್ಬೋದು. ಹಾಗೂ ಮತ್ತೊಂದು ಕಾರ್ ನೋಡ್ಬೋದು. ಆ ಕಾರ್ ಬಂದ್ಬಿಟ್ಟು CV ರಾಮನ್ ಅವರು ಯೂಸ್ ಮಾಡ್ತಿದ್ದ ಕಾರ್. ಸೊ ಮತ್ತೆ ಆಗ್ತಾಳ, ಬನ್ನಿ ಶುರು ಮಾಡೋಣ ವೀಡಿಯೋನ. ಸೊ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂತ ಅಂದರೆ, ಇದು ಎಲ್ಲಿದೆ ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ ಲೊಕೇಶನ್ನ. ಮತ್ತು ಈ ಮ್ಯೂಸಿಯಂ ಅಂದರೆ ಪಯಣ ಮ್ಯೂಸಿಯಮ್ಗೆ ನಮಗೆ ಎಂಟ್ರಿ ಫೀ ಎಷ್ಟಾಗುತ್ತೆ ಅಂದರೆ ಬರೀ 50 ರೂಪಾಯಿ. 50 ರೂಪಾಯಿಗೆ ಇವೆಲ್ಲ ನೋಡ್ಕೊಂಬರ್ಬೋದು. ಸೊ ಲೆಟ್ಸ್ ಗೋ ಟು ಪಯಣ. ಸೊ ಫೈನಲಿ ನಾವು ಪಯಣ ರೀಚ್ ಆಗಿದ್ದೀವಿ. ಸೊ ಇದು ಮುಂದೆಯಿಂದ ಈ ಥರ ಕಾಣಿಸುತ್ತೆ, ಏನೋ ಒಂದು ಬಿಲ್ಡಿಂಗ್ ಮೇಲೆ ದೊಡ್ಡ ಟೈರ್ ಇಟ್ಟಂಗೆ ಕಾಣಿಸುತ್ತೆ. ಸೊ ಹಂಗೆ ಮುಂದೆ ಹೋಗ್ತಾ ಇದ್ದರೆ ಒಂಚೂರು ಬಾಲ್ಕನಿಯಿಂದ ಕೆಳಗೆ ನೋಡಿದ್ರೆ ಈ ಥರ ಕಾಣಿಸುತ್ತೆ, ಯಾವುದೋ ಆ್ಯಂಟಿಕ್ ಪೀಸ್ಗಳಿದ್ದಂಗೆ. ಇದೇ ಎಂಟ್ರೆನ್ಸಿಗೆ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡ್ವಿ. ಟಿಕೆಟು 50 ರುಪೀಸ್ ಇತ್ತು. ಆಮೇಲೆ ನೆಕ್ಸ್ಟು ಇದು ವೀರೇಂದ್ರ ಹೆಗ್ಗಡೆ ಅವರ ಕಾರು. ಇದು 1962 ಮೇಕು. ಸೊ ಇದು ಬ್ಲ್ಯಾಕ್ ಕಲರ್ ಇತ್ತು. ಆಮೇಲೆ ಇದು ಎವಲ್ಯೂಷನ್ ಆಫ್ ವೀಲ್ಸ್, ಹೆಂಗೆ ಎವಲ್ಯೂಟ್ ಆಯಿತು ಅಂತ, ವುಡ್ಡು, ಸ್ಟೀಲು, ಅಲಾಯ್ ವೀಲ್ಸ್ ಬಂದಿದೆ. ಆಮೇಲೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬಂದಿದೆ. ಈ ಥರ ಎಲ್ಲ ಎವಲ್ಯೂಟ್ ಆಗಿದೆ. ಸೊ ಇವಾಗ ನೋಡ್ತಿರೋ ನೀವು ಬಂದುಬಿಟ್ಟು ಟಿಪಿಕಲ್ ಬುಲಕ್ ಕಾರ್ಟ್. ಆಮೇಲೆ ಇದು ಒಂಥರ ಟಾಂಗಾ ಥರ. ಸೊ ಇದು ಬ್ರಿಟಿಷಲ್ಲಿ ಈ ಥರ ಇತ್ತು, ಬ್ರಿಟಿಷ್ ಅಂದರೆ ಲೈಕ್ ಫಾರಿನಲ್ಲಿ. ಸೊ ನೆಕ್ಸ್ಟು ಇದು ನಮ್ಮದು ಇಂಡಿಯನ್ದು ಬುಲಕ್ ಕಾರ್ಟ್ಸು. ಸೊ ಈಗ ಸ್ಟಾರ್ಟ್ ಆಗ್ತಿದೆ ಆ್ಯಂಟಿಕ್ ಪೀಸಿನ ಫಸ್ಟ್ ಕಲೆಕ್ಷನ್ನು. ಸೊ ಇದು ಬಂದುಬಿಟ್ಟು 19 ಕಾಣಿಸ್ತಿಲ್ಲ ಕರೆಕ್ಟೇ, 1925 ಮೇಕ್ ಇದು. ಆಮೇಲೆ ನೆಕ್ಸ್ಟು ಈ ಬಾನೆಟ್ ಒಳಗೆ, ಈ ಕಾರ್ ಬಾನೆಟ್ ಒಳಗೆ ಏನೇನಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ ನೋಡಿ. ಡೈನಮೋ ಇರ್ಬೋದು, ಇಂಜಿನ್ ಇರ್ಬೋದು, ಆಮೇಲೆ ನೆಕ್ಸ್ಟು ಈ ಫ್ಯೂಯಲ್ ಪಂಪ್ ಇರ್ಬೋದು. ಈ ಥರ ನೋಡಿ ಎಲ್ಲ ಒಳಗೆ ಕ್ರಾಸ್ ಸೆಕ್ಷನಾಗಿ ತೋರಿಸಿದ್ದಾರೆ, ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ. ಆಮೇಲೆ ಇದು ಸ್ಟಿಯರಿಂಗ್ ಬಾಕ್ಸು. ಸೊ ನಾವು ಸ್ಟಿಯರಿಂಗ್ ವೀಲ್ ಇಟ್ಕೊಂಡಿರ್ತೀವಲ್ಲ, ಸೊ ಹಂಗೆ ವರ್ಕ್ ಆಗೋದು. ಸೊ ಇದು ಬಂದುಬಿಟ್ಟು ಟಿಪಿಕಲ್ ಇಂಜಿನ್ನು. ಆಮೇಲೆ ನೆಕ್ಸ್ಟ್ ಮತ್ತೆ ಬರ್ತಾ ಇದು ನೋಡಿ ಹೆಂಗಿದೆ, ಡ್ಯೂಯಲ್ ಟೋನಲ್ಲಿದೆ. ಕಲರ್ ನೋಡಿ ಎಷ್ಟು ಡಿಫ್ರೆಂಟಾಗಿದೆ. ಸೊ ಇಲ್ಲಿ ಕರೆಕ್ಟಾಗಿ ಒಂದು ಸಣ್ಣ ಹೋಲ್ ನೋಡ್ತಾ ಇದ್ದೀರಾ ಇಂಜಿನ್ ಮುಂದೆ. ಸೊ ಎಲ್ಲದರಲ್ಲೂ ನೋಡ್ತಿದ್ದೀರಾ. ಸೊ ಅಲ್ಲಿ ಒಂದು ಸ್ಟಾರ್ಟರ್ ಇಟ್ಟಿರ್ತಾರೆ. ಸೊ ಏನು ಮಾಡಬೇಕು ಅಂತ ಅಂದರೆ, ನಮಗೊಂದು ಇದು ಇಂಜಿನ್ದು ಇದು ಕೊಡ್ತಾರೆ, ಅಂದರೆ ಸ್ಟಾರ್ಟರ್ ಕೊಡ್ತಾರೆ. ಸೊ ಅದರೊಳಗೆ ಹಿಂಗೆ ಇಟ್ಕೊಂಡು ಲೈಕ್ ಅದರೊಳಗೆ ಹಾಕ್ಬಿಟ್ಟು, ಆ ಹೋಲ್ ಒಳಗೆ ಹಾಕ್ಬಿಟ್ಟು ಒಂದು 3-4 ಸುತ್ತು ತಿರುಗಿಸಿದ್ರೆ ಅದು ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಈ ಕಾರ್ ನೋಡಿದ್ರೆ ಒಂಥರ ಬಂಬಲ್ ಬಿ ಕಾರ್ ಥರ ನಪ್ಕೊ ಬರ್ತಾ ಇದೆ. ಬಟ್ ಇದು ಬಂಬಲ್ ಬಿ ಕಾರ್ ಅಲ್ಲ, ಯಾಕೆ ಅಂದರೆ ಇದು ಯೆಲ್ಲೋ ಕಲರ್ ಇಲ್ಲ. ಸೊ ಈ ಥರ ಇದೆ. ಇದು 1948 ಮೇಡು. ಆಮೇಲೆ ಇದು ನೋಡಿ, ಇದೊಂಥರ ಬ್ರೌನಿಷ್ ಕಲರು. ಇದು ಹೆಂಗಿದೆ ನೋಡಿ. ಆಮೇಲೆ ನೆಕ್ಸ್ಟು ಇವಾಗ ಡ್ಯುಯಲ್ ಟೋನಿಗೆ ದುಡ್ಡು ಜಾಸ್ತಿ ಹಂಗೆ ಹಿಂಗೆ ಅಂತಿದ್ರೆ, ಆವಾಗಲೇ ಡ್ಯುಯಲ್ ಟೋನ್ ಬಂದುಬಿಟ್ಟಿತ್ತು ನೋಡಿ. ಎಲ್ಲ ಆಲ್ಮೋಸ್ಟು ಲಕ್ಸುರಿ ಕಾರು ಒಂಥರ ಡ್ಯುಯಲ್ ಟೋನಲ್ಲೇ ಇದೆ. ಸೊ ಇದು ಅಷ್ಟೇ. ಆಮೇಲೆ ಇದು ನೋಡಿ, ಇದು ಸಖತ್ ಯುನೀಕ್ ಆಗಿದೆ. ಈ ಕಾರ್ ಬಂದುಬಿಟ್ಟು ಜಯಚಾಮರಾಜ ಒಡೆಯರ್ ಅವರ ಕಾರಾಗಿರುತ್ತೆ. ಇದು ಮೈಸೂರು ಸಂಸ್ಥಾನದ ಒಂದು ಕಾರು. ನೋಡಿ ಎಷ್ಟು ಸಖತ್ತಾಗಿದೆ. ಒಂಥರ ಎಲ್ಲ ಕಡೆನೂ ಮೈಸೂರು ಸಂಸ್ಥಾನದ ಲಾಂಛನ ಹಾಕಿಟ್ಟಿದ್ದಾರೆ. ಸೊ ಇಷ್ಟು ಸಾಕು. ಈ ಕಾರ್ ಬಂದುಬಿಟ್ಟು ಮೈಸೂರು ಸಂಸ್ಥಾನದ ಕಾರ್ ಆಗಿರೋದಕ್ಕೆ.
ನೋಡಿ ಇದಕ್ಕೂ ಅದೇ ಥರ ಇಂಜಿನ್ ಮುಂದೆ ಒಂದು ಹೋಲ್ ಇದೆ. ಸೊ ಇದು ಅಷ್ಟೇ, ಸ್ಟಾರ್ಟ್ ಮಾಡುವಾಗ ಆ ಇಂಜಿನ್ ಸ್ಟಾರ್ಟರ್ ಯೂಸ್ ಮಾಡಿಬಿಟ್ಟೆ ಮಾಡಬೇಕು. ಅಂದರೆ ಆ 3 ಸುತ್ತಬಿಟ್ರೆ ಈ ಕಾರ್ ಲಾಂಚ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಬೈಕ್ನ ಆ್ಯಂಟಿಕ್ ಪೀಸ್ ಕಲೆಕ್ಷನ್. ಸೊ ಬೈಕು ಇದೆ, ಸ್ಕೂಟರ್ಸು ಇದೆ, ಎಲ್ಲ ಇದೆ. ಸೊ ನೀವು ನೋಡ್ತಿರ್ಬೋದು, ಬಜಾಜ್ ಇದೆ, ವೆಸ್ಪಾ ಇದೆ, ಆಮೇಲೆ ಬಜಾಜಲ್ಲಿ ಚೇತಕ್ ಇದೆ, ಆಮೇಲೆ ಕೆನೆಟಿಕ್ ಹೋಂಡಾ ಇದೆ, ಆಮೇಲೆ ಇದು ಈ ಕಂಪ್ನಿ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟು ನಿಮಗೆ ರಾಜ್ದೂತ್ ಇದೆ, ಆಮೇಲೆ ಯಮಹ ಇದೆ, ಯಮಹ RX100 ಇದು ನೋಡಿ ಎಷ್ಟು ರಿಸ್ಟೋರೇಷನ್ ಅಷ್ಟು ಕರೆಕ್ಟ್ ಆಗಿಲ್ಲ ಇದು. ಸೊ ಇದು ಅಷ್ಟೇ ರಾಯಲ್ ಎನ್ಫೀಲ್ಡು. ಇದೊಂಥರ ಡಿಫ್ರೆಂಟಾಗಿದೆ ನೋಡಿ, ಬೈಕ್ ಹೆಂಗಿದೆ, ಡಿಫ್ರೆಂಟಾಗಿದೆ. ಈ ಥರ ಬೈಕ್ ಎಲ್ಲೂ ನೋಡಿಲ್ಲ. ಸೊ ಮತ್ತೆ ಆ್ಯಂಟಿಕ್ ಪೀಸ್ ಆಫ್ ಕಾರ್ ಕಲೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಿರ್ಬೋದು ಯಾವ್ಯಾವ ಥರ ಈ ಡೈಮೆನ್ಷನ್ಸು, ಯಾವ ಥರ ಚಾಸಿಸ್ ಇದೆ, ಆಮೇಲೆ ಯಾವ್ಯಾವ ಥರ ಇಂಜಿನ್ ಇದೆ, ಎಷ್ಟು CC ಇದೆ, ಇವೆಲ್ಲ ಬರ್ತಿರುತ್ತೆ ಒಂದೊಂದು ಕಾರ್ಗೂ. ಅಂದರೆ ಯುನೀಕ್ ಕಾರ್ಸಿಗೆ ಮಾತ್ರ, ಎಲ್ಲ ಕಾರ್ಸ್ಗೂ ಆ ಥರ ಬರ್ದಿರಲ್ಲ. ಬಟ್ ಎಲ್ಲ ಕಾರ್ಸ್ಗೂ ನಿಮಗೆ ಯಾವಾಗ ಮೇಕ್ ಆಗಿದೆ ಅಂತ ಅಂದ್ಬಿಟ್ಟು ಅದೊಂದಿರುತ್ತೆ. ಸೊ ಇದು ಬಂದುಬಿಟ್ಟು ಅಂಬಾಸಿಡರ್ ಥರ ಇದೆ. ಇದು ಅಂಬಾಸಿಡರೇ ನೋಡಿ ಹೆಂಗಿದೆ ಅಂಬಾಸಿಡರು. ಸೊ ಹಿಂದೂಸ್ತಾನ್ ಅಂಬಾಸಿಡರ್ ಒಳ್ಳೆ ಗನ್ ಇದ್ದಂಗಿದೆ. ಸೊ ಇದು ನೋಡಿ ಒಂಥರ ಡಿಫ್ರೆಂಟಾಗಿದೆ ಕಲರು. ಸೊ ಇದನ್ನು ನೋಡ್ಬಿಟ್ಟು ನಾನು ಕೆಡಾಲಿಕ್ ಅಂದ್ಕೊಂಬಿಟ್ಟೆ. ಇದು ಕೆಡಾಲಿಕ್ ಅಲ್ಲ, ಶವರ್ಲೆ ಕಾರು ಇದು ನೋಡಿ, ಅದು ಶವರ್ಲೆ ಕಾರು. ಆಮೇಲೆ ಇದು ಅಷ್ಟೇ ಹೆಂಗಿದೆ ನೋಡಿ, ಒಂಥರ ಏರೋಪ್ಲೇನ್ ಮುಂದೆ ಏರೋಪ್ಲೇನ್ ಹೆಂಗೆ ಕಾಣಿಸುತ್ತೆ ಆ ಥರ ಟ್ರೈ ಮಾಡಿದ್ದಾರೆ ಮಾಡೋಕ್ಕೆ. ಸೊ ನೆಕ್ಸ್ಟು ನೋಡಿ ಆ ಕಲರ್ ಕಾರ್ ನೋಡಿ, ಒಂಥರ ಡಿಫ್ರೆಂಟಾಗಿದೆ ಕಲರು. ಈ ಕಲರು ಕಾಂಬಿನೇಷನ್ ಆವಾಗಲೇ ಇತ್ತು ಅನ್ನೋದು ಒಂದು ಆಶ್ಚರ್ಯ ಪಡುವಂಥ ವಿಷಯ. ನೆಕ್ಸ್ಟ್ ಕಾರ್ ಬಂದುಬಿಟ್ಟು ಶವರ್ಲೆ ಇಂಪಾಲ. ಸೊ ಈ ಕಾರು ಒಂಥರ ಯುನೀಕ್ ಕಾರು. ಆಮೇಲೆ ನೀವು ಇಂಟೀರಿಯರ್ಸ್ ನೋಡ್ಬೋದು, ನೋಡಿದ ತಕ್ಷಣ ಹಂಗೆ ಕಳೆದೋಗ್ಬಿಡ್ಬೇಕು ಆ ಥರ ಇದೆ ಇಂಟೀರಿಯರ್ಸು. ನೆಕ್ಸ್ಟು ಈ ಕಾರ್ ಬಂದುಬಿಟ್ಟು ನಮ್ಮ CV ರಾಮನ್ ಅವರ ಕಾರ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ಫಸ್ಟ್ ಫ್ಲೋರ್ನ ಆ್ಯಂಬಿಯನ್ಸು ನೋಡಿ, ದೊಡ್ಡ ದೊಡ್ಡ ಫ್ಯಾನು, ಆಮೇಲೆ ಇಷ್ಟು ದೊಡ್ಡ ಸೆಟಪ್ ಮಾಡಿದಾರಲ್ಲ ಅವರಿಗೆ ಹ್ಯಾಟ್ಸ್ ಆಫ್. ಅಂದರೆ ಧರ್ಮಸ್ಥಳ ಟ್ರಸ್ಟ್ ಅವರಿಗೆ ಹ್ಯಾಟ್ಸ್ ಆಫ್. ಸೊ ಇದು ಬಂದುಬಿಟ್ಟು ಒಂಥರ ಆ್ಯಂಬುಲೆನ್ಸ್ ಕಾರ್ ಥರ ಇದೆ. ಸೊ ಎಲ್ಲ ಬಿಲ್ಡಿಂಗಲ್ಲೂ ನಾವು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗ್ತೀವಿ, ಬಟ್ ಇಲ್ಲಿ ಹಂಗಲ್ಲ, ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಹೋಗ್ತೀವಿ. ನೋಡಿ ಸುತ್ತುತ್ತಾ ಇದ್ದೀವಿ. ಇನ್ನು ನಾವು ಗ್ರೌಂಡ್ ಫ್ಲೋರ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಅಷ್ಟು ಸುತ್ತಿದ್ದೀವಿ ನೋಡಿ, ಸುತ್ತುತ್ತಾನೇ ಇದ್ದೀವಿ. ಬಟ್ ಒಂಥರ ಮಜಾ ಬಂತು ಸುತ್ತುವಾಗ. ಸೊ ನೋಡಿ ನಾವು ಇನ್ನು ಗ್ರೌಂಡ್ ಫ್ಲೋರ್ಗೆ ಹೋಗಿಲ್ಲ. ಸೊ ಇಲ್ಲಿ ಹೋಗೋ ಹೊತ್ತಿಗೆ ನಮಗೆ ಒಂದು 3 ಸರ್ಕಲ್ ಸುತ್ತಂಗೆ ಆಯಿತು. 1 2 3 ಕೆಳಗೆ ಒಂದು ಸರ್ಕಲ್ ಇದೆ. ಸೊ ಆ ಸರ್ಕಲ್ ಮುಗ್ದಿದ ತಕ್ಷಣ ನಮಗೆ ಗ್ರೌಂಡ್ ಫ್ಲೋರ್ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಪ್ಯಾರಾಗ್ಲೈಡಿಂಗು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಫೈನಲಿ ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಗ್ರೌಂಡ್ ಫ್ಲೋರಿಗೆ ಬಂದಮೇಲೆ ಇದು ಒಂದು ಸಫಾರಿ ಕಾರ್ ಥರ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟು ಹೋಯ್ತು ಅಂತ ಅಂದರೆ ಇದೇ ಥರ ಕಾರ್ ಕಲೆಕ್ಷನ್ಸು. ಸೊ ನೀವು ನೋಡ್ತಿರ್ಬೋದು, ಆವಾಗ ಕಾರ್ ಕಲೆಕ್ಷನ್ಸಲ್ಲಿ ಲೈಕ್ 1920, 1960s, 1980ಸಲ್ಲಿ ದೊಡ್ಡ ಹೆಡ್ಲೈಟ್ಸ್ ಬರೋದು ನೋಡಿ. ಇವಾಗ ಸ್ವಲ್ಪ ಚಿಕ್ಕ ಹೆಡ್ಲೈಟ್ಸ್ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರ್ ಆಗಿರುತ್ತೆ. ನೆಕ್ಸ್ಟು ಇವಾಗ ಹೆವಿ ಕಾರ್ಸಿಗೆ ಹೋಗೋಣ, ಅಂದರೆ ಟ್ರಕ್ಸ್. ಇದು ಮಿನಿ ಟ್ರಕ್ಕು ನೋಡಿ, ಎಷ್ಟು ಡಿಫ್ರೆಂಟ್ ಆಗಿದೆ. ಆಮೇಲೆ ಕಲರು ನೋಡಿ, ಈ ಥರ ಕಲರ್ ಎಲ್ಲೂ ನೋಡಿಲ್ಲ ನಾನು. ಸೊ ಇದು ಫಾರಿನಲ್ಲೇ ಇರುತ್ತೆ ಈ ಥರ ಕಲರ್ಗಳು, ಅದಂತೂ ಗೊತ್ತು. ಸೊ ಹಿಂಗೆ ಮುಂದೆ ಹೋಗ್ತಾ ಟ್ರಕ್, ಏನಿದೆ ಟ್ರಕ್ಕು, ಲಾರಿ. ಟ್ರಕ್ ಆದರೂ ಅನ್ಬೋದು, ಲಾರಿ ಆದರೂ ಅನ್ಬೋದು. ನೋಡಿ ಬಾನೆಟ್ ನೋಡೋಕ್ಕೆ ಒಂಥರ ಕಳೆದೋಗ್ಬಿಡ್ಬೇಕು ಆ ಥರ ಇದೆ ಬಾನೆಟ್ಸು. ಆಮೇಲೆ ಹೆಡ್ಲೈಟ್ಸು ಆಗಿರ್ಬೋದು ನೋಡಿ, ಎಷ್ಟು ಸಖತ್ತಾಗಿದೆ. ಅಲ್ಲಿ ನೋಡಿ ಶ್ರೀ ಧರ್ಮಸ್ಥಳ ಅಂತ ಬರೆದಿದ್ದಾರೆ. ಸೊ ಇದು ಬಂದ್ಬಿಟ್ಟು ಟಾಟಾ ಮೇಡ್ ಲಾರಿ ಆಗಿರುತ್ತೆ. ನಾನು ಇದನ್ನು ನೋಡ್ತಿದ್ದಂಗೆ ಒಂದು ಯೋಚನೆ ಬಂತು, ಏನಪ್ಪ ಇದು ರಷ್ಯಾ ಮಿಲ್ಟ್ರಿ ಟ್ರಕ್ ಏನು ಮಾಡ್ತಿದೆ ಇಲ್ಲೇ ಅಂತ. ಆಮೇಲೆ ಕರೆಕ್ಟಾಗಿ ಬೋರ್ಡ್ ನೋಡಿದಾಗ ಗೊತ್ತಾಯಿತು ಇದು ಯುಕ್ರೇನ್ ಮಿಲ್ಟ್ರಿ ಟ್ರಕ್ ಅಂತ. ನೋಡಿ ಎಷ್ಟು ರಗಡಾಗಿದೆ, ಸೂಪರಾಗಿದೆ. ಸೊ ನೆಕ್ಸ್ಟ್ ಬಂದರೆ ಇದು ಒಂದು ರೊಟೇಟಿಂಗ್ ಡಿಸ್ಪ್ಲೇ ಅಂತ. ಇದು ಕಾರ್ ತಿರುಗ್ತಾ ಇರುತ್ತೆ ನೋಡಿ, ವುಡ್ಡಿಂದನೇ ಮಾಡಿದ್ದಾರೆ ಫುಲ್ಲು ಎಲ್ಲ.
ಇದು ಬಂದ್ಬಿಟ್ಟು ಟಿಪಿಕಲ್ ಜೀಪ್ ವಿಲೀಸ್ ಅವ್ರದ್ದು. ಸೊ ಇದು ಬಂದ್ಬಿಟ್ಟು ಜಾಕ್ವಾ ಕಾರ್. ಈ ಕಾರ್ ನೋಡಿ ಡ್ಯುಯಲ್ ಟೋನ್ ಕಾರು. ಸೊ ಈ ಡ್ಯುಯಲ್ ಟೋನ್ ಕಾರ್ ಬಂದ್ಬಿಟ್ಟು ಹೆಸರು ಕೆಡಾಲಿಕ್ ಅಂತ. ಇದು ಕೆಡಾಲಿಕ್ ಮೇಡು, ಅಂದರೆ ಕೆಡಾಲಿಕ್ ಅಂತ ಕಂಪ್ನಿ. ಸೊ ಇದು ಒಂಥರ ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನಿ. ಸೊ ಹಾಗೆ ಫ್ರಂಟ್ ವ್ಯೂನು ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಅದ್ರದ್ದು ಕೆಡಾಲಿಕ್ದು ಲೋಗೋನು ತೋರಿಸ್ತಾ ಇದ್ದೀನಿ. ಒಂಥರ ನಿಮಗೆ ಫೆರಾರಿ ಲೋಗೋ ಥರ ಕಾಣಿಸುತ್ತೆ, ಬಟ್ ಇದು ಫೆರಾರಿ ಅಲ್ಲ, ಕೆಡಾಲಿಕ್. ಸೊ ಈ ಕಾರ್ ನೋಡ್ತಿರ್ಬೋದು ನೀವು. ಈ ಹೆಡ್ಲೈಟ್ಸ್ ಎಲ್ಲ ಹಿಂದೆ ಮುಂದೆ ಹೆಂಗೆ ಬೇಕಾದ್ರೂ ಆ ಥರ ಇದೆ. ಸೊ ಇದು ಹೆಡ್ಲೈಟ್ಸ್ ಅಲ್ಲ, ಇದೊಂಥರ ಫಾಗ್ ಲೈಟ್ಸ್ ಥರ ಅಂತ ಹೇಳ್ಬೋದು. ಸೊ ಈ ಕಾರ್ ಬಂದ್ಬಿಟ್ಟು ಮಾಜ್ದಾ ಕಾರ್ ನೋಡಿ ಹೆಂಗಿದೆ ಮಾಜ್ದಾ ಕಾರ್. ಸೊ ಇದು ಬಂದ್ಬಿಟ್ಟು ಫಿಯೇಟ್ ಅವ್ರ ಕಾರು. ಆಮೇಲೆ ನೆಕ್ಸ್ಟು ಇದು ಬೆನ್ಸ್ ಕಾರು. ಸೊ ಇದು ಅಷ್ಟೇ ರೊಟೇಟಿಂಗ್ ಡಿಸ್ಪ್ಲೇಲಿ ಇಟ್ಟಿದ್ದಾರೆ. ಸೊ ಕಾರು ಆ ಡಿಸ್ಕ್ ಮೇಲೆ ತಿರುಗ್ತಾ ಇರುತ್ತೆ. ಸೊ ನಾವು ಎಲ್ಲ ಕಡೆನೂ ನೋಡ್ಬೋದು, ಅಂದರೆ ಫ್ರಂಟು ಬ್ಯಾಕು ಸೈಡ್ ವ್ಯೂ ಎಲ್ಲ ನೋಡ್ಬೋದು. ಸೊ ಇದು ಮಿನಿ JCB. ಸೊ ಇಲ್ಲಿ ಕಾರ್ ಕಲೆಕ್ಷನ್ ಅಲ್ಲದೆ ಆ್ಯಂಟಿಕ್ ಪೀಸ್ಗಳ ಕಲೆಕ್ಷನ್ಸ್ ಕೂಡ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಧರ್ಮಸ್ಥಳದಲ್ಲೂ ಇದೇ ಥರ ಮ್ಯೂಸಿಯಮ್ ಇದೆ. ಸೊ ಇಲ್ಲೂ ಅದೇ ಥರ ರೆಪ್ಲಿಕಾ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಆದಷ್ಟು ಅವರಿಗೆ ಎಷ್ಟಾಗುತ್ತೋ ಅಷ್ಟು ಇಲ್ಲಿಗೆ ತೊಗೊಂಬಂದು ಡಿಸ್ಪ್ಲೇ ಮಾಡಿದ್ದಾರೆ.